ಭೂಮಿ ರೈತರಿಗೆ ವಾಪಸ್ ಜಿಲ್ಲಾಧಿಕಾರಿಗಳ ಠರಾವ್ ಪ್ರಕಾರ ರೈತರಿಗೆ ಪ್ರತಿ ಎಕರೆಗೆ 16 ಲಕ್ಷ ರೂಪಾಯಿ ಹಿಂದಿನ ರೇಟ್ ಪ್ರಕಾರ ಪರಿಹಾರ ಕೊಡಲೇಬೇಕು. ಹಿಂದಿನ ರೇಟ್ ಪ್ರಕಾರ ಪರಿಹಾರ ಕೊಡಲೇಬೇಕು. ಜಿಲ್ಲಾಧಿಕಾರಿಗಳ ಹಿಂದಿನ ಠರಾವ್ ಪ್ರಕಾರ ಪರಿಹಾರ ಕೊಡಲೇಬೇಕು. ಜಿಲ್ಲಾಧಿಕಾರಿಗಳ ಠರಾವನ್ನ ಉಲ್ಲಂಘನೆ ಮಾಡಿದ ಗುಲ್ಬರ್ಗಾ ಸಿಮೆಂಟ್ ಕಂಪನಿಗಳ ಧಿಕ್ಕಾರು. ಸಂತ್ರಸ್ತರ ನೆರವಿಗೆ ಸರ್ಕಾರ ಬರಲೇಬೇಕು. ಭೂಮಿ ಕೊಟ್ಟ ರೈತರಿಗೆ ಬೆನ್ನಿಗೆ ಚೂರಿ ಹಾಕಿದ ಗುಲ್ಬರ್ಗಾ ಸಿಮೆಂಟ್ ಕಂಪನಿಗೆ ಧಿಕ್ಕಾರು. ಗುಲ್ಬರ್ಗಾ ರೈತರಿಗೆ ಬೆನ್ನಿಗೆ ಚೂರಿ ಹಾಕಿದ ಗುಲ್ಬರ್ಗಾ ಸಿಮೆಂಟ್ ಕಂಪನಿಗಳ ಧಿಕ್ಕಾರು. ಗುಲ್ಬರ್ಗಾ ಸಿಮೆಂಟ್ ಕಂಪನಿ ಕಿರಣಿಗಿ, ಸೋಮನಾಥಳ್ಳಿ, ಫಿರೋಜಾಬಾದ್ ರೈತರ ಬೆನ್ನಿಗೆ ಚೂರಿ ಹಾಕಿದೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದರೆ ಆ ರೈತರ ಭೂಮಿ ರೈತರಿಗೆ ವಾಪಸ್ ಕೊಡ್ಬೇಕಂತಕ್ಕಂಥ ಮಾತನ್ನು ಕೇಳ್ಕೊಟ್ಟಿವಿ. ಅವ್ರು ಉದ್ಯೋಗ ಕೊಟ್ಟರೆ ಅವ್ರ ಬದುಕು ವಸನ ಆಗ್ತಾ ಅಂತ ತಿಳ್ಕೊಂಡಿದೀವಿ. ಆ ರೈತರು ಭೂಮಿನ ಕಳ್ಕೊಂಡಿದ್ರೆ ಉದ್ಯೋಗನೂ ಇಲ್ಲ. ಈಗ ಅವ್ರ ಬದುಕು ಬೀದಿ ಪಾಲ್ ಬಂದು ಸತ್ಯಾನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಹಿಂದಿನ ಜಿಲ್ಲಾಧಿಕಾರಿಗಳ ಏನು ಠರಾವ್ ನಡವಳಿಯನ್ನು ಪಾಸ್ ಮಾಡಿದರೆ ಆ ನಡವಳಿ ಪಾಸ್ ಆಗಿದ ಪ್ರಕಾರ ಪ್ರತಿ ಎಕರೆಗೆ 16 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಅಂತಕ್ಕಂಥ ನಡವಳಿಯಲ್ಲಿದೆ. ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರು. ಆದ್ರೆ ಆ ಕಾರಣಕ್ಕೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಇವ್ರಿಗೆ ಪರಿಹಾರ ಕೊಡಬೇಕು, ಆ ರೈತರ ಭೂಮಿ ರೈತರು ವಾಪಸ್ ಕೊಡಬೇಕು, ಈಗಿನ ರೇಟ್ ಬೆಲೆಯನ್ನು ನಿಗದಿ ಮಾಡಿ ಪರಿಹಾರ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಕೇಳಕ್ಕೆ ಇವತ್ತು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೀವಿ. ಜಿಲ್ಲಾ ಆಡಳಿತ ತಕ್ಷಣ ಒಂದು ಮೀಟಿಂಗ್ ಅನ್ನು ಏರ್ಪಾಟ್ ಮಾಡಬೇಕು. MB ಪಾಟೀಲ್ರು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಭೂ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದೀವಿ. ಸರ್, ಒಂದು ವೇಳೆ ಅವರು ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಆ ಭೂ ಸಂತ್ರಸ್ತರ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಕ್ಕ ಹೋಗ್ಬಾರ್ದು. ಇವತ್ತು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ರೂಪರೇಷ ಇನ್ನೊಂದು ಸ್ವತಂತ್ರ ಸಂಗ್ರಾಮ ಹೋರಾಟ ಗುಲ್ಬರ್ಗದಲ್ಲಿ ನಡೀತದೆ ಅಂತಕ್ಕಂಥ ಮಾತನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವರು ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ನಡವಳಿಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು 1 ಎಕರೆಗೆ 16 ಲಕ್ಷ ರೂಪಾಯಿ. ಆದ್ರೆ ನಡವಳಿಯನ್ನ ಬೈಪಾಸ್ ಮಾಡಿದರೆ, ಉಲ್ಲಂಘನೆ ಮಾಡಿದರೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆ ಏನ್ ಹೇಳ್ತದ, ಭೂಮಿ ಖರೀದಿ ಮಾಡಿದ್ದ 5 ವರ್ಷದ ಒಳಗಾಗಿ ಕೈಗಾರಿಕೆಯನ್ನ ಕಟ್ಟಬೇಕು, ಇಂಡಸ್ಟ್ರಿಯಲ್ ಅನ್ನ ಕಟ್ಟಲಿಲ್ಲ ಅಂದ್ರೆ ರೈತರ ಭೂಮಿ ರೈತರು ವಾಪಸ್ ಕೊಡ್ಬೇಕಂತ ಕಾಯ್ದೆ ಹೇಳ್ತದ. ಆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದರೆ ಆ ಕಾರಣಕ್ಕೆ ನಾವು ಕೇಳಕ್ ಬಯಸ್ತಿದೀವಿ, ಆ ರೈತರ ಭೂಮಿ ರೈತರು ವಾಪಸ್ ಕೊಡ್ಬೇಕಂತಕ್ಕಂಥ ಮಾತನ್ನ ಆಗ್ರಹ ಮಾಡಿದೆ. ಇನ್ನ 4 ಲಕ್ಷ ನಮಗ್ ರೊಕ್ಕ ಕೊಡ್ಬೇಕು. ಅವ್ರು ಎಕರೆಕ್ 4 ಲಕ್ಷ ಕೊಡ್ಬೇಕು. ನಮ್ ಪರಿಹಾರ ಮಾಡ್ಕೊಟ್ರೆ ನಾವು ಓಡಾಟ ಮಾಡೋದ್ ಬಿಡ್ತೀವಿ. ಇಲ್ಲ ಹಿಂಗೆ ಬರ್ಕೊತ ಹೋಗ್ತಿವಿ. ಇಲ್ಲಕಂದ್ರೆ ಏನದ ಒಂದ್ ದಿವಸ ಕೊಡುದು ಇಲ್ಲೇ ಕುಂತ ಬಿಡ್ತೀವಿ. ನಮಗ್ ಬ್ಯಾಸರ ಬಂದ ತಿರ್ಗಾಡ್ರದಾಗ ನಮ್ಗೇನ್ ಖರ್ಚು ಕೊಡ್ತೀರಿ ಅಂತ ಬಿಸಿಲಾಗ ಬಂದಿವಿ. ನಾವ್ ಎಲ್ಲಾ ಕೆಲ್ಸ ಬಿಟ್ಟಿಸಿಂದ್ರ ಈಗ ಏನದ ಬಿಡ್ಲಿಲ್ಲ ಅಂದ್ರ ನಾವ್ ಹೊಲ್ದಾಗರೆ ಹೋಗಿ ಕುಂದಿರ್ತೀವಿ. ಕಂಪನಿಯವ್ರೆ ಹರ್ಕೊತ್ ಮಾಡ್ತೀವಿ ಎಲ್ಲ ಹೋಗಿ. ಇಲ್ಲಕಂದ್ರ ಇಲ್ಲೇ ಇಸ ಕೊಡುದು ನಾವು ಬಗಲಾಗ ಇಟ್ಕೊಂಡ್ ಕೂತ್ ಬಿಡ್ತೀವಿ. ನೋಡಿ ಏನ್ ಮಾಡೋದ್ ನಾವ್ ಮಾಡಿ ಕೊಟ್ಟು ಬಿಡ್ಬೇಕು ನೀವು. ನಮ್ ಹೊಲನೇ ಬಂದ್ಮೇಲೆ ನಾವ್ ಏನ್ ಉಣ್ಬೇಕೀಗ? ಅವಾಗ ಈಗ ಎಷ್ಟ್ ವರ್ಷ ಆಯ್ತು? 13 ಮುಗಿತದ. 13 ವರ್ಷ ಹೋಗಿ 14 ವರ್ಷ ನಡ್ದದ. ಅವಾಗೆ ಕಂಪನಿ ಹಾಕ್ಬೇಕು. ನಮ್ಗೆ ಏನ್ ಕೊಡೋದ ಅವಾಗೆ ಕೊಟ್ಟು ಬಿಡು ಅನ್ಬೇಕು. ನಮ್ ಕಡೆ ಏನ್ ತಪ್ಪಿಲ್ಲ. ನೀವ್ ಏನದ ರೈತರಿರಿ, ಬೆಳಿರಿ, ಉಂಡ್ರಿ ಅಂತ ಹೇಳ್ದಾರ ನಮ್ಗ. ನೀವ್ ಹೇಳ್ದಂಗ ನಾವ್ ಮಾಡೀವಿ. ನಾವು ಹೊಲ ಕೊಟ್ಟಿ, ನೀವು ರೊಕ್ಕ ಕೊಟ್ರಿ. ಇನ್ನ 4 ಲಕ್ಷ ಕೊಡೋದೈತ್. ಅವಾಗೆ ಅವಶ್ಯ ಕೊಟ್ಟಿಗೆಸ ನಮ್ ನೆತ್ತಿ ಬೆಳೆದು ಹೋರಿ ಅನ್ನೋದೈತ್. ಹೊಲ್ದಾಗ ಹೆಜ್ಜೆ ಇಡ್ತಿದ್ರ ನಾವ್. ಈಗ ಏನ್ ಮಾಡೋದಂದ್ರ ನೋಡು, ಎಕರೆಕ್ 4 ಲಕ್ಷ ನಮ್ಗ್ ಕೊಡತಕ್ಕ ನಾವ್ ಇಟ್ ಮಾಡವ್ರಿ. ಇರ್ಲಿಲ್ಲ ಅಂದ್ರೆ ಏನದ, ಇಲ್ಲಕಂದ್ರ ನೀರಾವರಿ ಬಿದ್ದು ಸಾಯ್ತಿವಿ. ಇಲ್ಲ, ನಮ್ಮ ಹೆಸರು ನೋಡಿ ಸಿದ್ದಮ್ಮ ಅನ್ನೋರು.